ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ವಾರ್ಷಿಕ ಪರೀಕ್ಷೆ ಮಾರ್ಚ್ 2025 ದೈಹಿಕ ಶಿಕ್ಷಣದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನಾವು ಎಲ್ಲ ಸಬ್ಜೆಕ್ಟಿಗೂ ಸಂಬಂಧಿಸಿದಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ ಮಕ್ಕಳ. ಸೊ ವಿಡಿಯೋಸ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನೋಡಿ ಮಾಡೆಲ್ ಕ್ವಶನ್ ಪೇಪರ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಫೈನಲ್ ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಸೊ ಫಸ್ಟ್ ಮೇನ್, ಪ್ರತಿ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೀಲಿಕ್ಕಿರುತ್ತೆ ಮಕ್ಕಳ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ, ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಡ್ಯಾಶ್ ತೀಕ್ಷ್ಣಗೊಳ್ಳುತ್ತದೆ ಅಂತೇಳಿ ಕೊಟ್ಟಿದ್ದಾರೆ ಮಕ್ಕಳು. ಸೊ ಇಲ್ಲಿ ನಮಗೆ ದಡ್ಡತನ, ಬುದ್ಧಿಶಕ್ತಿ, ಆಸಕ್ತ, ಮೇಲಿನ ಎಲ್ಲವೂ ಅಂತ ಹೇಳಿದೆ. ಸೊ ಹಾಗಾಗಿ ಬುದ್ಧಿಶಕ್ತಿ ರೈಟ್ ಆನ್ಸರ್, ಯಾಕೆಂದರೆ ದೈಹಿಕ ಶಿಕ್ಷಣದಿಂದ ಬುದ್ಧಿಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ನೆಕ್ಸ್ಟ್, ವಾಲಿಬಾಲ್ ಆಟದಲ್ಲಿ ಇರುವಂತಹ 3 ಸ್ಪರ್ಶ ನಿಯಮವನ್ನು ಡ್ಯಾಶ್ನಲ್ಲಿ ಜಾರಿಗೆ ತರಲಾಯಿತು. ಸೊ ಅದನ್ನು 1916ರಲ್ಲಿ ಮಕ್ಕಳ ಜಾರಿಗೆ ತರಲಾಯಿತು. ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರುವ ಉತ್ತರ. ಮೂರನೇ ಪ್ರಶ್ನೆ, ಹ್ಯಾಂಡ್ ಬಾಲ್ ಆಟದಲ್ಲಿ ಗೋಲ ಗೆರೆಯ ಅಗಲವು ಡ್ಯಾಶ್ ಸೆಂಟಿಮೀಟರ್ ಇರ್ತದೆ. ಸೊ ಹ್ಯಾಂಡ್ ಬಾಲ್ ಆಟದಲ್ಲಿ ಸೊ ಇಲ್ಲಿ ನಮಗೆ 6, 5, 8, 3 ಕೊಟ್ಟಿದ್ದಾರೆ. ಸೊ 3 8 ಸೆಂಟಿಮೀಟರ್ ಅಷ್ಟು ಇರ್ತದೆ. ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ 4ನೇ ಪ್ರಶ್ನೆ, ಮ್ಯಾರಥಾನ್ ಓಟದ ದೂರವು ಡ್ಯಾಶ್ ಕಿಲೋಮೀಟರ್ ಇರ್ತದೆ. ಸೊ ಮ್ಯಾರಥಾನ್ ಓಟವು 42.195 ಅಂದರೆ ಆಪ್ಷನ್ ಡಿ ನಲ್ಲಿರುವಂತಹ ಉತ್ತರ ಸರಿಯಾಗಿದೆ ಮಕ್ಕಳು. ನೆಕ್ಸ್ಟ್ 5ನೆಯ ಪ್ರಶ್ನೆ, ಎತ್ತರ ಜಿಗಿತದಾರರಿಗೆ ಪ್ರತಿ ಎತ್ತರದಲ್ಲಿ ಡ್ಯಾಶ್ ಪ್ರಯತ್ನಗಳನ್ನು ನೀಡಬೇಕು. ಸೊ ಪ್ರತಿ ಎತ್ತರವನ್ನು ಹೆಚ್ಚಿಸ್ತಾ ಹೋದಾಗೆ 3 ಪ್ರಯತ್ನ ಕೊಡಬೇಕು. ಹಾಗಾಗಿ ಆಪ್ಷನ್ ಡಿ 3 ಸರಿಯಾದ ಉತ್ತರ. 6ನೇ ಪ್ರಶ್ನೆ, ಅಷ್ಟಾಂಗ ಯೋಗದ ಕೊನೆಯ ಮೆಟ್ಟಿಲು ಯಾವುದು? ಆಬ್ವಿಯಸ್ಲಿ ದಟ್ ಈಸ್ ಸಮಾಧಿ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 7ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸಕಾರಾತ್ಮಕ ಭಾವನೆಗಳ ಗುಂಪು ಯಾವುದು ಅಂತ ಕೇಳಿದರೆ 4 ಗುಂಪನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಆಪ್ಷನ್ ಡಿ ನಲ್ಲಿರುವಂತಹ ಪ್ರೀತಿ, ಪ್ರೇಮ, ಸಂತೋಷ ಮತ್ತು ಪ್ರಶಂಸೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 8ನೆಯ ಪ್ರಶ್ನೆ, ಶಟಲ್ನಲ್ಲಿ ಡ್ಯಾಶ್ ಗರಿ ಇರುತ್ತದೆ. ಸೊ ಶಟಲ್ನಲ್ಲಿ 16 ಗರಿಗಳಿರ್ತದೆ. ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್. ಸೊ ಇದಿಷ್ಟು MCQ ಪ್ರಶ್ನೆಗಳು ಮಕ್ಕಳ. ನೆಕ್ಸ್ಟ್ ಕ್ವಶನ್ ನಂಬರ್ 2 ಹೊಂದಿಸಿ ಬರೆಯಲಿ ಇರ್ತದೆ. ಸೊ ಇಲ್ಲಿ ಆ ಪಟ್ಟಿ ಮತ್ತು ಬಿ ಪಟ್ಟಿ ಇದೆ. ಸರಿಯಾಗಿರೋ ಉತ್ತರವನ್ನು ಮಾರ್ಕ್ ಮಾಡಬೇಕು. 9ನೇ ಪ್ರಶ್ನೆ, YMCY ಅಂತ ಹೇಳಿದ್ರೆ ಏನು? ಸೊ YMCY ಅಂದರೆ ಇಲ್ಲಿರೋ ಕೊಟ್ಟಿರೋದ್ರಲ್ಲಿ ವಾಲಿಬಾಲ್. ಹಾಗಾಗಿ ಮೊದಲನೇ ಉತ್ತರ ವಾಲಿಬಾಲ್. ನೋಡಿ ಇಲ್ಲಿದೆ ನಿಮಗೆ ವಾಲಿಬಾಲ್. ನೆಕ್ಸ್ಟ್ ಸ್ಟಿಕ್. ಸೊ ಸ್ಟಿಕ್ಕಿಗೆ ಇಲ್ಲಿರೋ ಸರಿಯಾದ ಉತ್ತರ ಹಾಕಿ. ಸೊ ಸ್ಟಿಕ್ಕನ್ನು ನಾವು ಏನು ಮಾಡ್ತೀವಿ? ಹಾಕಿ ಆಟದಲ್ಲಿ ನಾವು ಬಳಸುವಂಥದ್ದು. ಹಾಗಾಗಿ ಹಾಕಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 11ನೇದು ಪೀಚ್ ಹಣ್ಣಿನ ಬುಟ್ಟಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಪೀಚ್ ಹಣ್ಣಿನ ಬುಟ್ಟಿಯನ್ನು ಇಲ್ಲಿ ಬಾಸ್ಕೆಟ್ ಬಾಲ್ಗಳಲ್ಲಿ ನಾವು ಬಳಸುವಂಥದ್ದು ನೋಡುವಂಥದ್ದು. ಹಾಗಾಗಿ ಆಪ್ಷನ್ ಡಿ ನಲ್ಲಿರುವಂಥದ್ದು 3ನೇ ಆನ್ಸರ್ ಆಗ್ತದೆ. ನೆಕ್ಸ್ಟ್ 12ನೇದು ಮೂರ್ಛೆ. ಸೊ ಮೂರ್ಛೆ ಹೋದಾಗ ಏನು ಮಾಡಬೇಕು? ಇಲ್ಲಿರೋ ಆಪ್ಷನಲ್ಲಿ ಪ್ರಥಮ ಚಿಕಿತ್ಸೆ ಅಂತ ಇದೆ. ಹಾಗಾಗಿ ಪ್ರಥಮ ಚಿಕಿತ್ಸೆ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ 1857ರಲ್ಲಿ ಸಿಪಾಯಿ ದಂಗೆ. ಸೊ ಅದು ಆಪ್ಷನ್ ಜಿ ನಲ್ಲಿದೆ. ನೆಕ್ಸ್ಟ್ ಚಪಲತೆ, ಅದು ಒಂದು ದೈಹಿಕ ಚಟುವಟಿಕೆ ಆಗಿರ್ತದೆ. ಸೊ ಇದಿಷ್ಟು ಸರಿಯಾದ ಉತ್ತರ. ಸೊ ಆ ಸರಿಯಾದ ಉತ್ತರವನ್ನು ಆ ಪ್ರಶ್ನೆಗಳ ಮುಂದೆನೇ ಕೊಡಲಾಗಿದೆ ಮಕ್ಕಳು, ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 3, ದಟ್ ಮೀನ್ಸ್ ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಇರ್ತದೆ ಮಕ್ಕಳ. 15ನೇ ಪ್ರಶ್ನೆ, ಕುಂಭಕ ಎಂದರೇನು? ಕುಂಭಕ ಅಂತ ಹೇಳಿದ್ರೆ ಉಸಿರನ್ನು ತಡೆಯುವುದಕ್ಕೆ ಕುಂಭಕ ಅಂತ ಹೇಳಿ ಕರೆಯಲಾಗ್ತದೆ. 16ನೇದು, ರಾಷ್ಟ್ರಗೀತೆಯು ಯಾವ ಭಾಷೆಯಲ್ಲಿ ರಚಿತವಾಗಿದೆ? ಸೊ ರಾಷ್ಟ್ರಗೀತೆಯು ಬಂಗಾಳಿ ಭಾಷೆಯಲ್ಲಿ ರಚಿತವಾಗಿದೆ. 17ನೇ ಪ್ರಶ್ನೆ, ಮಾನಸಿಕ ಆರೋಗ್ಯವಂತನ ಯಾವುದಾದರೂ ಒಂದು ಲಕ್ಷಣವನ್ನು ಬರೆಯಿರಿ. ಸೊ ಬದಲಾದ ಸನ್ನಿವೇಶಗಳಿಗೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯ ಅಭಿವೃದ್ಧಿಯಾಗ್ತದೆ. ಸೊ ಇದು ಒಬ್ಬ ಮಾನಸಿಕ ಆರೋಗ್ಯವಂತನ ಲಕ್ಷಣ. 18ನೇ ಪ್ರಶ್ನೆ, ಹೋಕೆಟ್ ಎನ್ನುವ ಪದ ಯಾವ ಪದದಿಂದ ಬಂದಿದೆ? ಸೊ ಹುಕೆಟ್ ಎನ್ನುವ ಪದ ಫ್ರೆಂಚ್ ಭಾಷೆಯಿಂದ ಬಂದಿದೆ. ಹಾಗಾಗಿ ಫ್ರೆಂಚ್ ಭಾಷೆ ಅಂತ ಬರೆದಿದೆ, ನಿಮಗೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಬಾಸ್ಕೆಟ್ ಬಾಲ್ ಆಟದ ಯಾವುದಾದರೂ ಒಂದು ನಿಯಮ. ಸೊ ಎಷ್ಟೋ ನಿಯಮಗಳಿದ್ದಾವೆ, ಅದರಲ್ಲಿ ಒಂದು ನಿಯಮ
ಬಾಸ್ಕೆಟ್ಬಾಲ್ ಆಟವು ಬಾಲ್ ಟಾಸ್ ಮಾಡುವುದರ ಮುಖಾಂತರ ಪ್ರಾರಂಭವಾಗ್ತದೆ. 20ನೇ ಪ್ರಶ್ನೆ, ತೇಜಸ್ವಿನಿ ಶಂಕರ್ ಇವರ ರಾಷ್ಟ್ರೀಯ ದಾಖಲೆಗಳನ್ನು ತಿಳಿಸಿ. ಸೊ ಇವರ ರಾಷ್ಟ್ರೀಯ ದಾಖಲೆ 2.26 ಮೀಟರ್. ನೆಕ್ಸ್ಟ್ 21ನೇ ಪ್ರಶ್ನೆ, ಮಧ್ಯಮ ದೂರದ ಓಟದ ಸ್ಪರ್ಧೆಗಳು ಯಾವ್ಯಾವು? ಸೊ 800 ಮೀಟರ್, 1500 ಮೀಟರ್, 3000 ಮೀಟರ್. 22ನೇ ಪ್ರಶ್ನೆ, ಸಂವಿಧಾನ ಸಮಿತಿಯು ರಾಷ್ಟ್ರಗೀತೆ ಯಾವಾಗ ಅಂಗೀಕರಿಸಿತು? ಸಂವಿಧಾನ ಸಮಿತಿಯು ರಾಷ್ಟ್ರಗೀತೆಯನ್ನು ಜನವರಿ 24, 1950ರಲ್ಲಿ ಅಂಗೀಕರಿಸುತ್ತದೆ. ನೆಕ್ಸ್ಟ್ 23ನೇ ಪ್ರಶ್ನೆ, ಎತ್ತರ ಜಿಗಿತದ ಜಿಗಿತಗಾರನು ಎಷ್ಟು ಕಾಲಿನಿಂದ ಟೇಕ್ ಆಫ್ ತೆಗೆದುಕೊಳ್ಳಬೇಕು? ಸೊ ಎತ್ತರ ಜಿಗಿತದ ಜಿಗಿತಗಾರನು 1 ಕಾಲಿನಿಂದ ಟೇಕ್ ಆಫ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. 24ನೇ ಪ್ರಶ್ನೆ, ಹ್ಯಾಂಡ್ಬಾಲ್ ಪಂದ್ಯಾವಳಿಯು ಯಾವುದರ ಮುಖಾಂತರ ಪ್ರಾರಂಭವಾಗ್ತದೆ? ಸೊ ಹ್ಯಾಂಡ್ಬಾಲ್ ಪಂದ್ಯಾವಳಿಯು ಥ್ರೋ ಆಫ್ ಮುಖಾಂತರ ಪ್ರಾರಂಭವಾಗ್ತದೆ. ಸೊ ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್ ಮಕ್ಕಳು. ನೆಕ್ಸ್ಟ್ ನಾವು 4th ಮೇನ್ಗೆ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಬೇಕಿರುತ್ತೆ. ಪ್ರತಿ ಪ್ರಶ್ನೆಗೆ 2 ಅಂಕ. 25ನೇ ಪ್ರಶ್ನೆ, ವಿಷ ಸೇವಿಸಿದವರಿಗೆ ನೀಡುವ ಪ್ರಥಮೋಪಚಾರದ ಬಗ್ಗೆ ಬರೀರಿ. ಸೊ ಏನೆಲ್ಲ ಮಾಡ್ತಾರೆ? ಫಸ್ಟ್, ವಿಷ ಸೇವಿಸಿದಾಗ ವ್ಯಕ್ತಿಗೆ ವಾಂತಿ ಮಾಡಿಸುವುದರಿಂದ ವಿಷದ ತೀಕ್ಷ್ಣತೆಯನ್ನು ತಗ್ಗಿಸಬಹುದು. ನೆಕ್ಸ್ಟ್, ವಾಂತಿ ಮಾಡಿಸಲು ಕಿರುನಾಲಿಗೆಗೆ ಬೆರಳುಗಳಿಂದ ಕೆಣಕಬೇಕು ಅಥವಾ ಬೆಚ್ಚಗಿರುವ ನೀರಿಗೆ ಉಪ್ಪು ಕುಡಿಸಿದರೆ ವಾಂತಿಯಾಗ್ತದೆ. ನೆಕ್ಸ್ಟ್, ಧಾರಾಳವಾಗಿ ನೀರನ್ನು ಕುಡಿಸುವುದರಿಂದ ತೀಕ್ಷ್ಣವಾದ ರೂಪದಲ್ಲಿ ವಿಷವು ದೇಹಕ್ಕೆ ವ್ಯಾಪಿಸುವುದನ್ನು ನಿಧಾನಗೊಳಿಸಬಹುದು. ಮತ್ತು ಆಮ್ಲಗಳನ್ನು, ಆಲ್ಕಲಿಗಳನ್ನು ಸೇವಿಸಿದಾಗ ಬಾಯಿಯ ಒಳಭಾಗ ಹಾಗೂ ತುಟಿಗಳು ಸುಟ್ಟು ಹೋಗಿದ್ದಾಗ ವಾಂತಿಯನ್ನು ಮಾಡಿಸಬಾರದು. ಮತ್ತು ಸಾಧ್ಯವಾದಷ್ಟು ಬೇಗನೆ ವೈದ್ಯರಲ್ಲಿ ಕರೆದೊಯ್ಯಬೇಕು. ಇದಿಷ್ಟು ಪ್ರಥಮ ಚಿಕಿತ್ಸೆ ಆಗಿರ್ತದೆ. 26ನೇ ಪ್ರಶ್ನೆ, ಹಾಕಿ ಆಟದಲ್ಲಿ ಗೋಲ್ ಕೀಪರ್ನ ರಕ್ಷಣೆಗೆ ಬೇಕಾದ ಸಲಕರಣೆಗಳನ್ನು ಬರೆಯಿರಿ. ಏನೆಲ್ಲ ಬೇಕಂತ ಹೇಳಿದ್ರೆ, ತಲೆಗೆ ಶಿರಸ್ತ್ರಾಣ, ದಟ್ ಮೀನ್ಸ್ ಹೆಲ್ಮೆಟ್, ಕಾಲುಗಳಿಗೆ ರಕ್ಷಣಾ ಕವಚ, ಚೆಂಡನ್ನು ಒದೆಯಲು ಕಿಕ್ಕರ್ಸ್, ಎದೆ ಕವಚ, ಕೈ ಕವಚ, ತೊಡೆಸಂದಿ ಕವಚ, ಮತ್ತೆ ತೋಳು ಕವಚ ಮತ್ತು ಹಾಕಿ ಸ್ಟಿಕ್ ಅನ್ನ ಹೊಂದಿರುತ್ತಾನೆ. ಸೊ ಇದಿಷ್ಟು ಸಲಕರಣೆಗಳು ಬೇಕಾಗ್ತದೆ. ನೆಕ್ಸ್ಟ್ 27ನೇದು, ಪುರುಷ ಮತ್ತೆ ಮಹಿಳೆಯರು ಬಳಸುವ ಹ್ಯಾಂಡ್ಬಾಲ್ ತೂಕ ಎಷ್ಟು? ಸೊ ಹ್ಯಾಂಡ್ಬಾಲ್ ತೂಕದಲ್ಲಿ ಪುರುಷರ ತೂಕ 425ರಿಂದ 475 ಗ್ರಾಮ್ ಇರ್ತದೆ. ಮಹಿಳೆಯರಿಗೆ 325 ಗ್ರಾಮಿಂದ 375 ಗ್ರಾಮ್ ಒಳಗಡೆ ಇರ್ತದೆ. ನೆಕ್ಸ್ಟ್ 28ನೆಯ ಪ್ರಶ್ನೆ, ಬ್ಯಾಡ್ಮಿಂಟನ್ ರ್ಯಾಕೆಟ್ ಬಗ್ಗೆ ಬರೆಯಿರಿ. ಸೊ ಅಲ್ಲಿ ರಾಕೆಟ್ನ ಉದ್ದ 68 ಸೆಂಟಿಮೀಟರ್ ಇರ್ತದೆ. ತಲೆಯ ಮೇಲ್ಭಾಗದ ಅಗಲವು 23 ಸೆಂಟಿಮೀಟರ್, ತೂಕ 83 ಗ್ರಾಮ್ನಿಂದ 100 ಗ್ರಾಮ್ ಇರಬಾರ್ದು. ಸ್ಟೀಲ್, ಅಲ್ಯೂಮಿನಿಯಂ, ಸೆರಾಮಿಕ್, ಬೊರಾನ್ಗಳಿಂದ ಸಂಯೋಜನೆಯನ್ನು ಹೊಂದಿರಬೇಕು. ನೆಕ್ಸ್ಟ್ 29ನೇ ಪ್ರಶ್ನೆ, ನಕಾರಾತ್ಮಕ ಭಾವನೆಗಳು ವ್ಯಕ್ತಿಯ ಆರೋಗ್ಯದ ಮೇಲೆ ಹೇಗೆ ಪರಿಣಾಮವನ್ನು ಬೀರ್ತವೆ? ಸೊ ಭಯ, ತಿರಸ್ಕಾರ, ಅವಮಾನ, ಸಿಟ್ಟು, ಅಸೂಯೆ, ದುಃಖ ಇವುಗಳು ನಕಾರಾತ್ಮಕ ಭಾವನೆಗಳು. ಸೊ ವ್ಯಕ್ತಿಯಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಮೂಡಲು ಸಮಾಜದ ಇತರೆ ವ್ಯಕ್ತಿಗಳ ನಡವಳಿಕೆಗಳು ಪ್ರಮುಖ ಕಾರಣವಾಗ್ತವೆ. ಕೆಲವು ಸಾರಿ ನಕಾರಾತ್ಮಕ ಭಾವನೆಗಳು ವ್ಯಕ್ತಿಯಲ್ಲಿ ಋಣಾತ್ಮಕ ಪರಿಣಾಮವನ್ನು ಉಂಟು ಮಾಡ್ತವೆ. ಸಾಮಾನ್ಯವಾಗಿ ಜನರು ನಕಾರಾತ್ಮಕ ಭಾವನೆಗಳನ್ನು ತೋರಲು ಹಿಂಜರಿಯುತ್ತಾರೆ. ಕಾರಣ, ಈ ಭಾವನೆಗಳನ್ನು ತೋರ್ಪಡಿಸುವುದರಿಂದ ಸಂಬಂಧಗಳನ್ನು ಕಳೆದುಕೊಳ್ಳಬಹುದು ಎಂಬ ಭಯ, ಅಲ್ಲದೆ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟು ಮಾಡುವುದಾಗಿರುತ್ತದೆ. 30ನೇ ಪ್ರಶ್ನೆ, ಯೋಗ ಮತ್ತು ವ್ಯಾಯಾಮಗಳ ನಡುವಿನ ವ್ಯತ್ಯಾಸ. ಸೊ ಯೋಗಾಸನ ನಿರಾಯಾಸವಾಗಿ ಮಾಡುವುದಾಗಿದೆ ಮತ್ತು ಯೋಗಾಸನದಲ್ಲಿ ಉಸಿರಾಟದ ಕ್ರಮಗಳಿಗೆ ಮಹತ್ವ ನೀಡಲಾಗಿದೆ. ಬಟ್ ವ್ಯಾಯಾಮವನ್ನು ಪದೇ ಪದೇ ಪ್ರಯತ್ನಪೂರ್ವಕವಾಗಿ ಮಾಡಲಾಗ್ತದೆ. ಉಸಿರಾಟದ ನಿಯಂತ್ರಣಕ್ಕೆ ಹೆಚ್ಚಿನ ಮಹತ್ವವನ್ನು ಇಲ್ಲಿ ನೀಡಲಾಗುವುದಿಲ್ಲ. ಸೊ ಇದೆರಡು ವ್ಯತ್ಯಾಸ ಇದ್ರೆ ಸಾಕು, ಬರ್ದಿದ್ರೆ. ನೆಕ್ಸ್ಟ್ 31ನೇ ಪ್ರಶ್ನೆ, ಬಾಸ್ಕೆಟ್ಬಾಲ್ ಆಟವನ್ನು ಯಾವಾಗ ಮತ್ತು ಯಾರು ಕಂಡುಹಿಡಿದರು? ಸೊ ಇದನ್ನು 1891ರಲ್ಲಿ ಡಾಕ್ಟರ್ ಜೇಮ್ಸ್ ನೈಸ್ಮತ್ ಎಂಬುವರು ಕಂಡುಹಿಡಿತಾರೆ. ನೆಕ್ಸ್ಟ್ 32ನೇ ಪ್ರಶ್ನೆ, ಸುಪ್ತ ಪ್ರತಿಭೆಯನ್ನು ಹೊರಹಾಕಲು ಕ್ರೀಡೆಗಳು ಹೇಗೆ ಸಹಾಯಕವಾಗಿವೆ? ಸೊ ಪ್ರತಿಯೊಬ್ಬರಲ್ಲೂ ಸುಪ್ತ ಪ್ರತಿಭೆಗಳಿರ್ತವೆ. ಅದನ್ನು ಸರಿಯಾದ ರೀತಿಯಲ್ಲಿ ಹೊರಹಾಕಲು ವೇದಿಕೆ ಅವಶ್ಯಕ. ಕೆಲವೊಬ್ಬರಿಗೆ ಉತ್ತಮ ಕಣ್ಣು ಕಾಲುಗಳ ಸಂಯೋಜನೆ ಸಾಮರ್ಥ್ಯವಿರ್ತದೆ. ಇದರಿಂದಾಗಿ ಉತ್ತಮ ದೇಹ ದಾಢ್ಯತೆ ಅಭಿವೃದ್ಧಿಪಡಿಸಿಕೊಂಡಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಹೊರಹೊಮ್ಮಬಹುದು. ಕ್ರೀಡೆಯನ್ನು ವೃತ್ತಿಯನ್ನಾಗಿ ಮಾಡಿಕೊಳ್ಳಲು ಅವಶ್ಯ ಜ್ಞಾನ ಮತ್ತು ಅನುಭವಗಳು ದೈಹಿಕ ಶಿಕ್ಷಣದಲ್ಲಿ ಸಕ್ರಿಯವಾಗಿ ತೊಡುವುದರಿಂದ ಲಭ್ಯವಾಗ್ತದೆ. ಸೊ ಇದಿಷ್ಟು 2 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ 3 ಅಂಕದ ಪ್ರಶ್ನೆಗಳಿದ್ದಾವೆ ಮಕ್ಕಳ, ನೋಡೋಣ 5th ಮೇನಲ್ಲಿ. 33ನೇ ಪ್ರಶ್ನೆ, ಹಾಕಿ ಆಟದಲ್ಲಿ ಕಾರ್ಡುಗಳನ್ನು ಯಾವ ಸಂದರ್ಭದಲ್ಲಿ ಬಳಸುತ್ತಾರೆ?
ಸೊ ಮೊದಲನೇದಾಗಿ ಹಸಿರು ಕಾರ್ಡ್ ಆಟಗಾರರಿಗೆ ಎಚ್ಚರಿಕೆಯನ್ನು ನೀಡಲು ಬಳಸುತ್ತಾರೆ ಹಾಗೂ 2 ನಿಮಿಷ ತಾತ್ಕಾಲಿಕವಾಗಿ ಅಂಕಣದಿಂದ ಹೊರಗೆ ಹಾಕ್ತಾರೆ. ಹಳದಿ ಕಾರ್ಡು ಆಟಗಾರರಿಗೆ 5 ನಿಮಿಷ ತಾತ್ಕಾಲಿಕ ಹೊರಗೆ ಉಚ್ಚಾಟಿಸುವಂತೆ ಶಿಕ್ಷೆ ವಿಧಿಸಲು ಬಳಸುತ್ತಾರೆ. ಕೆಂಪು ಕಾರ್ಡ್ ಆಟಗಾರನನ್ನ ಬದಲಾವಣೆ ರಹಿತ ಪಂದ್ಯದಿಂದ ಉಚ್ಚಾಟಿಸಲು ಬಳಸುತ್ತಾರೆ. 34ನೇ ಪ್ರಶ್ನೆ, ಹ್ಯಾಂಡ್ಬಾಲ್ ಆಟದ ನಿಯಮಗಳು ಯಾವ್ಯಾವು ಕೇಳಿದ್ದಾರೆ ಮಕ್ಕಳ. ಸೊ ಹ್ಯಾಂಡ್ಬಾಲ್ ಆಟದಲ್ಲಿ ನಾವು 7 ಜನ ಆಟಗಾರರು ಮತ್ತು 5 ಜನ ಬದಲಿಯ ಆಟಗಾರರು ಇರ್ತಾರೆ. 6 ಜನ ಅಂಕಣ ಆಟಗಾರರು, 1 ಗೋಲ್ ರಕ್ಷಕ ಇರ್ತಾನೆ. ನೆಕ್ಸ್ಟ್ ಈ ಪಂದ್ಯದ ಅವಧಿ ಪುರುಷರಿಗೆ ಬಂದರೆ 30 + 10 + 30 ನಿಮಿಷ, ಬಟ್ ಮಹಿಳೆಯರಿಗೆ ಬಂದರೆ 25 + 10 + 25 ನಿಮಿಷ. ಸೊ ಅಂಕಗಳು ಸಮನಾದಾಗ ಏನಾಗ್ತದೆ, 5 + 1 + 5 ನಿಮಿಷಗಳನ್ನು ಕೊಡಲಾಗ್ತದೆ. ನೆಕ್ಸ್ಟ್ ಹ್ಯಾಂಡ್ಬಾಲ್ ಆಟವನ್ನು ಥ್ರೋ ಆಫ್ ಮುಖಾಂತರ ಪ್ರಾರಂಭ ಮಾಡಲಾಗ್ತದೆ. ಬಾಲನ್ನು ಕಾಲಿನಿಂದ ಒದೆಯುವ ಹಾಗೆ ಇರೋದಿಲ್ಲ. ಬಾಲ್ ಕೈಯಲ್ಲಿ ಸಿಕ್ಕರೆ 3 ಹೆಜ್ಜೆಗಳ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಾಲ್ ಹಿಡಿದುಕೊಂಡು ಹೋಗುವ ಹಾಗಿಲ್ಲ, ಡ್ರಿಬಲ್ ಮಾಡಿಕೊಂಡು ಹೋಗಬೇಕಾಗ್ತದೆ. ನೆಕ್ಸ್ಟ್ 35ನೇ ಪ್ರಶ್ನೆ, ಬಾಸ್ಕೆಟ್ಬಾಲ್ ಆಟದಲ್ಲಿನ ನಿಯಮ ಉಲ್ಲಂಘನೆಗಳು ಹಾಗೂ ಅಕ್ರಮಗಳ ಬಗ್ಗೆ ಬರೆಯಿರಿ. ಸೊ ಫಸ್ಟ್ ನಿಯಮ ಉಲ್ಲಂಘನೆಗಳು ನೋಡೋಣ. 2 ಕೈಗಳಿಂದ ಏಕಕಾಲದಲ್ಲಿ ಪುಟಿಸುವರು, ಚೆಂಡನ್ನು ಕೈಗಳಲ್ಲಿ ಹಿಡಿದು ಒಂದಕ್ಕಿಂತ ಹೆಚ್ಚು ಹೆಜ್ಜೆಯನ್ನು ಇಡುವುದು, ಪುಟಿಸಿದ ನಂತರ ಚೆಂಡನ್ನು ಹಿಡಿದು ಮತ್ತೆ ಪುಟಿಸುವುದು, ಉದ್ದೇಶಪೂರ್ವಕವಾಗಿ ಕಾಲನ್ನು ಬಳಸಿ ಚೆಂಡನ್ನು ನಿಯಂತ್ರಿಸುವುದು. ಸೊ ಅಕ್ರಮ ಏನಪ್ಪ ಅಂದರೆ, ಪ್ರತಿ ತಂಡದ ಆಟಗಾರರಿಗೆ 5 ವೈಯಕ್ತಿಕ ತಪ್ಪು ಮಾಡುವ ಅವಕಾಶವಿದ್ದು ಇದನ್ನು ದಾಖಲಿಸಲಾಗುತ್ತದೆ. ಯಾವ ಆಟಗಾರನ ವೈಯಕ್ತಿಕ ತಪ್ಪುಗಳು ಪೂರ್ತಿಯಾದಲ್ಲಿ ಅಂತಹ ಆಟಗಾರನ ಆಟದಿಂದ ಆಡಲಾಗ್ತದೆ. 36ನೇ ಪ್ರಶ್ನೆ, ಮಧ್ಯಮ ಮತ್ತು ದೂರದ ಓಟ ಸ್ಪರ್ಧೆಯ ಸುತ್ತು ಎಣಿಕೆದಾರರ ಕರ್ತವ್ಯಗಳೇನು. 1500 ಮೀಟರ್ಗಿಂತ ಹೆಚ್ಚಿನ ದೂರದ ಓಟದ ಸ್ಪರ್ಧೆಗಳನ್ನು ನಡೆಸುವಾಗ ನಿರ್ಣಯಕಾರರು ಸಾಕಷ್ಟು ಸಂಖ್ಯೆಯಲ್ಲಿ ಸುತ್ತು ಎಣಿಕೆ ಮಾಡುವವರನ್ನು ನೇಮಿಸುತ್ತಾರೆ. ಇವರಿಗೆ ಸುತ್ತು ಎಣಿಕೆ ಮಾಡುವ ದಾಖಲೆ ನಮೂನೆಯನ್ನು ಒದಗಿಸುತ್ತಾರೆ. ಸುತ್ತು ಎಣಿಕೆಗಾರರ ಸಂಖ್ಯೆಗನುಗುಣವಾಗಿ ಒಬ್ಬ ಸುತ್ತು ಎಣಿಕೆಗಾರನಿಗೆ ಕನಿಷ್ಠ 4 ಸ್ಪರ್ಧಿಗಳ ಸುತ್ತನ್ನು ಎಣಿಸಲು ಸೂಚಿಸಲಾಗುತ್ತದೆ. ಇವರು ತಮಗೆ ನಿಯೋಜಿಸಿದ ಸ್ಪರ್ಧಿಗಳು ಪೂರ್ಣಗೊಳಿಸಿದ ಸುತ್ತನ್ನು ದಾಖಲು ಮಾಡಿಕೊಳ್ಳುತ್ತಾರೆ. ಇಷ್ಟು 3 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ 4 ಅಂಕದ ಪ್ರಶ್ನೆಗಳು ಬರ್ತದೆ 6th ಮೇನಲ್ಲಿ. 37ನೇ ಪ್ರಶ್ನೆ, ವಾಲಿಬಾಲ್ ಆಟದ ನಿಯಮಗಳನ್ನು ಬರೆಯಿರಿ. ಸೊ ಈ ಒಂದು ಆಟದಲ್ಲಿ ಪ್ರತಿಯೊಂದು ತಂಡದಲ್ಲಿ 6 ಜನ ಆಟಗಾರರೊಂದಿಗೆ 6 ಜನ ಬದಲಿ ಆಟಗಾರರಿರ್ತಾರೆ. ನಾಣ್ಯ ಚಿಮ್ಮುವಿಕೆಯ ಮುಖಾಂತರ ಯಾವ ತಂಡದವರು ಸರ್ವಿಸ್ನೊಂದಿಗೆ ಪಂದ್ಯವನ್ನು ಪ್ರಾರಂಭಿಸಬೇಕೆಂದು ನಿರ್ಣಯಿಸ್ತಾರೆ. ಬಾಲ್ ಸರ್ವಿಸ್ ಮಾಡುವಾಗ ಟಾಸ್ ಮಾಡಿ ಸರ್ವಿಸನ್ನು ಮಾಡಬೇಕು. ರೊಟೇಷನ್ ಪದ್ಧತಿಯಲ್ಲಿ ಸರ್ವಿಸ್ ಮಾಡಬೇಕು. ಒಂದು ತಂಡಕ್ಕೆ 3 ಸ್ಪರ್ಶಗಳನ್ನು ನೀಡಲಾಗಿರ್ತದೆ. 3 ಸ್ಪರ್ಶಗಳಲ್ಲಿ ಎದುರಾಳಿ ತಂಡಕ್ಕೆ ಬಾಲನ್ನು ಕಳಿಸಬೇಕಾಗ್ತದೆ. ಇದಿಷ್ಟು ವಾಲಿಬಾಲ್ ಆಟದ ನಿಯಮಗಳಾಗಿರ್ತವೆ. ನೆಕ್ಸ್ಟು ಬ್ಯಾಡ್ಮಿಂಟನ್ ಆಟದ ಅಂಕಣದ ಚಿತ್ರ ಬಿಡಿಸಿ ವಿವಿಧ ಗೆರೆಗಳ ಹೆಸರುಗಳನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಸೊ ಅಂಕಣದ ಚಿತ್ರವನ್ನು ಸಂಪೂರ್ಣವಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ 4 ಅಂಕಕ್ಕೆ. ಸೊ ಈಸಿಯಾಗಿ ನೀವು ಆ ಭಾಗದಲ್ಲಿ ಅಂಕಗಳನ್ನು ಗಳಿಸ್ಕೋಬೋದು ಮಕ್ಕಳ. ಸೊ ಹಾಗಾಗಿ ಈ ಒಂದು ಸಂಪೂರ್ಣ ವಿಡಿಯೋ ನಿಮಗೆ ಬಹಳ ಯೂಸ್ಫುಲ್ ಆಗಿದೆ ಮಕ್ಕಳು, ಯಾಕೆಂದರೆ ಸಂಪೂರ್ಣ ಉತ್ತರಗಳೊಂದಿಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀವಿ. ಹಾಗಾಗಿ ಈ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡ್ಕೊಳ್ಳಿ, ಎಕ್ಸಾಮ್ಗೆ ಚೆನ್ನಾಗಿ ರೆಡಿಯಾಗಿ ಒಳ್ಳೆಯ ಅಂಕಗಳನ್ನು ದೈಹಿಕ ಶಿಕ್ಷಣದಿಂದ ಗಳಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.